ಇನ್ನು ರಾಷ್ಟ್ರೀಯ ಬಿಜೆಪಿಯ ಸಂಘಟನೆಯಲ್ಲಿ ಭಾರಿ ಬದಲಾವಣೆಯನ್ನ ತರಲಾಗಿದೆ. ಯುವ ಶಕ್ತಿ ಟೀಮ್ 2029 ಅನ್ನ ಕಮಲ ಪಡೆ ಈಗ ಘೋಷಣೆ ಮಾಡಿದೆ. 2029ರ ಸಾರ್ವತ್ರಿಕ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ದೊಡ್ಡ ಮಟ್ಟದ ಬದಲಾವಣೆಯನ್ನ ತನ್ನ ಸಂಘಟನೆಯಲ್ಲಿ ಬಿಜೆಪಿ ಮಾಡಿರುವಂಥದ್ದು. ಒಟ್ಟಾರೆಯಾಗಿ 13 ಮಂದಿ ರಾಷ್ಟ್ರೀಯ ಉಪಾಧ್ಯಕ್ಷರನ್ನ ಈಗ ನೇಮಕ ಮಾಡಲಾಗಿದೆ. ಹುಬ್ಬಳ್ಳಿಯ ಪ್ರೊಫೆಸರ್ ನಾಗರಾಜ್ ಅವರಿಗೆ ನಿಮಗೆ ಗೊತ್ತಿರಬಹುದು, ಇತ್ತೀಚೆಗಷ್ಟೇ ರಾಜ್ಯಸಭೆಗೆ ಅವರು ಪ್ರವೇಶ ಮಾಡಿದ್ರು. ಈಗ ಅವರಿಗೆ ಉಪಾಧ್ಯಕ್ಷ ಸ್ಥಾನ ಒಲಿದಿದೆ. ಇದು ರಾಷ್ಟ್ರೀಯ ಬಿಜೆಪಿ ಉಪಾಧ್ಯಕ್ಷರ ಒಂದು ಸ್ಥಾನ. 13 ಉಪಾಧ್ಯಕ್ಷರಲ್ಲಿ 6 ಜನ ಮಹಿಳೆಯರಿಗೆ ಬಿಜೆಪಿ ಮಣೆ ಹಾಕಿದೆ. ವಸುಂಧರಾ ರಾಜೆ, ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ, ರಾಮ್ ಮಾಧವ್ ಇವರಿಗೂ ಕೂಡ ಉಪಾಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ. ಆದರೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ BL ಸಂತೋಷ್ ಅವರೇ ಕಂಟಿನ್ಯೂ ಆಗ್ತಿದ್ದಾರೆ. 8 ಜನರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಈಗ ಬಿಜೆಪಿ ನೇಮಕ ಮಾಡಿದೆ. ಸ್ಮೃತಿ ಇರಾನಿ, ಬಿಪ್ಲಬ್ ಕುಮಾರ್ ಇವ್ರನ್ನ ಒಳಗೊಂಡಂತೆ 8 ನಾಯಕರಿಗೆ ಈ ಸ್ಥಾನವನ್ನು ನೀಡಲಾಗಿದೆ. ಇವರೆಲ್ಲರೂ ಕೂಡ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು. ಹೊಸದಾಗಿ 8 ಜನರು ನೇಮಕಗೊಂಡಿದ್ದಾರೆ. ಅದರ ಜೊತೆಗೆ 13 ಜನರು ರಾಷ್ಟ್ರೀಯ ಉಪಾಧ್ಯಕ್ಷರನ್ನಾಗಿ ಈಗ ಬಿಜೆಪಿಯ ಕೋರ್ ಟೀಮ್ ನೇಮಕ ಮಾಡಿದೆ. ರಾಮ್ ಮಾಧವ್, ಸ್ಮೃತಿ ಇರಾನಿ, ಮಾಜಿ ಕೇಂದ್ರ ಸಚಿವೆ, ಬಿಪ್ಲಬ್ ಕುಮಾರ್ ಮಾಜಿ ಮುಖ್ಯಮಂತ್ರಿಗಳು, ಇವರನ್ನ ಸೇರಿದಂತೆ ಸುಮಾರು 8 ಜನ ನಾಯಕರಿಗೆ ರಾಷ್ಟ್ರೀಯ ಕಾರ್ಯದರ್ಶಿಯ ಸ್ಥಾನವನ್ನು ನೀಡಲಾಗಿದೆ, ಪ್ರಧಾನ ಕಾರ್ಯದರ್ಶಿ. ಆದರೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ನಮ್ಮ ರಾಜ್ಯದವರೇ ಆದಂಥ BL ಸಂತೋಷ್ ಅವರು ಕಂಟಿನ್ಯೂ ಆಗ್ತಿದ್ದಾರೆ. ಇನ್ನು 13 ಮಂದಿ ಉಪಾಧ್ಯಕ್ಷರ ಒಂದು ನೇಮಕ ಏನಾಗಿದೆ, ಅದರಲ್ಲಿ ಒಬ್ಬರು ಪ್ರೊಫೆಸರ್ ನಾಗರಾಜ್ ಅವರು ಇತ್ತೀಚೆಗಷ್ಟೇ ರಾಜ್ಯದಿಂದ ರಾಜ್ಯಸಭೆಗೆ ಅವರು ಆಯ್ಕೆಯಾಗಿದ್ದರು. ಅದರ ಬೆನ್ನಲ್ಲೇ ಈಗ ಅವರನ್ನು ರಾಷ್ಟ್ರೀಯ ಉಪಾಧ್ಯಕ್ಷರನ್ನಾಗಿ ಈಗ ಬಿಜೆಪಿ ಅಂದರೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ನೇಮಕ ಮಾಡಿದ್ದಾರೆ. ಸೊ 2029ರ ಸಾರ್ವತ್ರಿಕ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಅದರ ಜೊತೆಗೆ ಮುಂದೆ ಬರ್ತಾ ಇರುವಂಥ ಉತ್ತರ ಪ್ರದೇಶದ ಚುನಾವಣೆ ಆಗಿರಬಹುದು, ಹಾಗೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಆಗಿರಬಹುದು, ಅದರಲ್ಲಿ ನಮ್ಮ ಕರ್ನಾಟಕದ ಚುನಾವಣೆ ಕೂಡ ಸೇರಿಕೊಳ್ಳುತ್ತೆ. ಯಾಕಂದರೆ 2029 ಗಮನದಲ್ಲಿಟ್ಕೊಂಡು ಮಾಡಿರುವಂಥ ಟೀಮ್ 2028ಕ್ಕೆ ನಮ್ಮ ರಾಜ್ಯದಲ್ಲೂ ಕೂಡ ವಿಧಾನಸಭೆಯ ಚುನಾವಣೆ ನಡೆಯುತ್ತೆ. ಸೊ ಹೀಗಾಗಿ ಯಾವ ರೀತಿಯಾಗಿ ಸಂಘಟನೆ ಇರಬೇಕು, ಜೊತೆಗೆ ಪ್ರತಿಯೊಂದು ರಾಜ್ಯವನ್ನು ಕೂಡ ತುಂಬ ಡಿಟೇಲ್ ಆಗಿ, ಅಂದರೆ ಯಾವೆಲ್ಲ ರಾಜ್ಯಗಳು ಚುನಾವಣೆಗೆ ಹೋಗ್ತಿದ್ದಾವೋ ತುಂಬ ಡಿಟೇಲ್ ಆಗಿ ಅವುಗಳನ್ನು ಸ್ಟಡಿ ಮಾಡುವಂಥ ಹೊಣೆಗಾರಿಕೆಯನ್ನು ಈ ಟೀಮ್ಗೆ ನೀಡಲಾಗಿದೆ. ಇನ್ಫ್ಯಾಕ್ಟ್ ಈ ಒಂದು ಟೀಮ್ನ ಹೆಸರೇನೆ ಯುವ ಶಕ್ತಿ ಟೀಮ್ 2029. ಕಮಲ ಪಡೆ ಈ ಒಂದು ಘೋಷಣೆಯನ್ನು ಮಾಡಿದೆ. ನೀವು ಲಿಸ್ಟ್ ಕೂಡ ಗಮನಿಸ್ತಾ ಇದ್ದೀರಿ. ಅಧಿಕೃತ ನೇಮಕಾತಿ ಪತ್ರ ಅದು. 13 ಜನ ರಾಷ್ಟ್ರೀಯ ಉಪಾಧ್ಯಕ್ಷರು, ಹಾಗೆ 8 ಜನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ಅವರ ಹೆಸರುಗಳನ್ನು ಒಳಗೊಂಡಂಥ ಒಂದು ಲಿಸ್ಟ್ ಈಗ ನಿಮ್ಮ ಮುಂದೆ ಇದೆ. ಸೊ ಅದರಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ 8 ಜನರನ್ನು ನೇಮಕ ಮಾಡಿದ್ದಾರೆ. ಅದರಲ್ಲಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ, ಬಿಪ್ಲಬ್ ಕುಮಾರ್ ಇವರೆಲ್ಲರೂ ಕೂಡ ಇದ್ದಾರೆ. ಇನ್ನು 13 ಮಂದಿ ಉಪಾಧ್ಯಕ್ಷರಲ್ಲಿ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ವಸುಂಧರಾ ರಾಜೆ, ಬಿಜೆಪಿಯ ಕಾರ್ಯದರ್ಶಿಯಾಗಿದ್ದಂಥ ರಾಮ್ ಮಾಧವ್ ಅವ್ರಿಗೂ ಕೂಡ ಉಪಾಧ್ಯಕ್ಷ ಸ್ಥಾನವನ್ನು ನೀಡಲಾಗಿದೆ. ಇನ್ನುಳಿದಂತೆ ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಂಥ ಪ್ರೊಫೆಸರ್ ನಾಗರಾಜ್ ಅವರು ಕೂಡ ಈ ಒಂದು ಪಟ್ಟಿಯಲ್ಲಿ ಅವರು ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಉಪಾಧ್ಯಕ್ಷರನ್ನಾಗಿ ಈಗ ಬಿಜೆಪಿ ಅವರನ್ನು ನೇಮಕ ಮಾಡಿದೆ. ಸೊ ಒಂದು ಭಾರಿ ರಿಫಾರ್ಮನ್ನು ನ್ಯಾಷನಲ್ ಲೆವೆಲ್ ಸಂಘಟನೆಯಲ್ಲಿ ಈಗ ಬಿಜೆಪಿ ತಂದಿರುವಂಥದ್ದು. ಯುವ ಶಕ್ತಿಯ ಟೀಮ್ 2029. ಸೊ ಈಗಾಗಲೇ ಇದು ಘೋಷಣೆ ಆಗಿದೆ. ಮುಂಬರುವಂಥ ರಾಜ್ಯಗಳ ಚುನಾವಣೆ ಆಗಿರಬಹುದು, 2029ರ ಸಾರ್ವತ್ರಿಕ ಚುನಾವಣೆ ಆಗಿರಬಹುದು, ಅದನ್ನು ಗಮನದಲ್ಲಿಟ್ಟುಕೊಂಡು ಬಿಡುಗಡೆ ಮಾಡಿರುವಂಥ ಒಂದು ಲಿಸ್ಟ್ ಇದು. ಅಂದರೆ ಈ ಒಂದು ಸ್ಥಾನವನ್ನು ನೀಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.